ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಟಿ ಅನ್ನೋ ನೆಪದಲ್ಲಿ ಲೆಕ್ಕ ಮಿಸ್ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ ಸರ್. ಓಹೋ ಪ್ರಾಣಿ ನಿಮ್ಗೆ ಲೆಕ್ಕ ವಹಿಸೋಗೋಳೆ ಅಂತ ಗೊತ್ತೈತೆ ಸರ್, ಗೊತ್ತೈತೆ. ಅದಕ್ಕೆ ಅಂತ ಹೊಸ ಲೆಕ್ಕದ ಪುಸ್ತಕ ತಗೊಂಬಂದಿದ್ದೀನಿ ಸರ್. ಹೋಗಿ ತಗೊಂಬಂದು ಕೊಡ್ತೀನಿ. ಓಹೋ ಇದೇನು ಎರಡೆರಡು ಪುಸ್ತಕ ಅಲ್ಲ ಮಗ, ಪುಸ್ತಕ. ಎರಡೆರಡು ಪುಸ್ತಕ. ಒಂದು ಅಂಗಡಿ ಲೆಕ್ಕಕ್ಕೆ, ಇನ್ನೊಂದು ಅಂಗಡಿ ಓನರ್ ಲೆಕ್ಕಕ್ಕೆ. ಅಂದ್ರೆ ಈ ದೊಡ್ಡ ಬುಕ್ಕು ಅಂಗಡಿಲಿ ಎಷ್ಟು ಖರ್ಚಾಗುತ್ತೆ, ಲಾಭ ಆಗುತ್ತೆ ಅಂತ ಬರ್ಕೊಳೋದಕ್ಕೆ. ಇನ್ನೊಂದು ಏನಕ್ಕೆ ಮ್ಯಾಮ್? ಮಾವ, ಇದು ನನ್ಗೆಷ್ಟು ಮುದ್ದು ಕೊಡ್ತೀಯಾ, ನನ್ನಿಂದ ಎಷ್ಟು ಇಸ್ಕೊಳ್ತೀಯಾ ಅಂತ ಲೆಕ್ಕ ಬರ್ಕೊಳ್ಳೋದಕ್ಕೆ. ಹಂಗೆ ಕೊಡಿಲಿ. ಇದ್ರಾಗೆ ಒಂದು ಅಂತ ಲೆಕ್ಕ ಬರ್ಕೊಳ್ಳ. ಒಂದಲ್ಲ ಎರಡು ಕೊಟ್ಟಿದ್ದು ಒಂದೇ ತಾನೆ. ಒಂದು ಈಗ ನಾನು ನಿನಗೆ ಕೊಟ್ಟಿದ್ ಲೆಕ್ಕ, ಇನ್ನೊಂದು ಇವಾಗ ನೀನು ನನಗೆ ಕೊಡ್ತೀಯಲ್ಲ, ಅದನ್ನ ಬರ್ಕೋಬೇಕಲ್ಲ. ಕೊಡು ಮಾವ. ಅಂಗಡಿಗೆ ಹೋಗಿ ಲೆಕ್ಕ ಬರೀತೀನಿ. ನನಗೆ ನೀನ್ ಬಿಟ್ಟು ಬೇರೆ ಯಾರು ಬೇಡ ಬೇಬಿ. ನನಗೆ ಬೇಕಾಗಿರೋದು ನೀನ್ ಮಾತ್ರ ಬೇಬಿ. ನಮ್ ಸೀನಾ ಇಂಥ ಕೆಲಸ ಮಾಡೋನೆ ಅಂತ ನನಗೆ ಈ ಕ್ಷಣಕ್ಕೂ ನಂಬಕ್ಕೆ ಆಯ್ತಿಲ್ಲ. ಇದೆಲ್ಲ ಕನ್ಸಾಗೆ ಉಳ್ದಿರ್ಲಿ ಅಂತ ಅನ್ನಿಸ್ತದೆ. ಆದ್ರೆ ಗಂಡ ಜನ್ಮ ಅಲ್ವಾ, ಎಲ್ರೂ ನಮ್ಮ ಅಣ್ಣನ ಥರನೇ ಹೆಂಗಿರಕ್ ಸಾಧ್ಯ? ಅಣ್ಣ ಅತ್ತಿಗೆನ ಮನ್ಸಾರೆ ಪಿರುತ್ಸ್ತಾನೆ. ಅದಕ್ಕೆ ಮದ್ವೆ ಟೈಮ್ನಾಗೆ ಅಣ್ಣ ತ್ಯಾಗ ಮಾಡಕ್ಕೆ ನಿಂತಿದ್ದ. ಇದು ಪಿರುತಿ ಅಂದ್ರೆ. ಇಂಥೊಂದು ನೆರಳನಾಗೆ ಬೆಳ್ದಿರೋ ಮಕ್ಕಳು ನಾವು. ನಮ್ಮ ಗುರು ಜೀವನ ಹಿಂಗಾಗೋಯ್ತಲ್ಲ. ಈ ಸೀನಿಗೆ ನೆನ್ಸ್ಕೊಂಡ್ರೆ ಹೊಡ್ದು ಸಾಯಿಸ್ಬೇಕನ್ಸ್ತಿದೆ. ಆದ್ರೆ ನನ್ನ ಗುರು ತಡೆದ್ಬಿಡ್ಲು. ಹಲೋ, ಗುಡ್ ಮಾರ್ನಿಂಗ್ ಶಿಷ್ಯ. ಏನ್ ರಾತ್ರಿ ಪೂರ್ತಿ ನಿದ್ದೆ ಬರ್ಲಿಲ್ವಾ? ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಏನ್ ಕತೆ? ನಿಂಗೆ ಗೊತ್ತಾಯ್ತು ಗುರುವೆ? ಅಯ್ಯೋ, ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ನಾನು ಆರಾಮಾಗೇ ಇದ್ದೀನಿ. ಅಯ್ಯೋ, ನಿಂಗೇನೋ ಸಮಾಧಾನ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ ಈ ಮಾತನ್ನ. ನಿಜವಾಗ್ಲೂ ನೆಮ್ಮದಿಯಾಗೇ ಇದೀನಿ ಶಿಷ್ಯ, ಏನು ಯೋಚನೆ ಮಾಡಬೇಡ. ನಾ ಒಂದ್ ಮಾತು ಹೇಳ್ತೀನಿ ಕೇಳು. ಈ ಗಂಡಸ್ರು ಒಂಥರ ಎಲಾಸ್ಟಿಕ್ ಇದ್ದಂಗೆ, ದೂರ ಎಳ್ಕೊಂಡು ಹೋಗ್ತಾರೆ. ಆದ್ರೆ ನಮ್ ಹಿಡ್ತದಲ್ಲಿ, ನಮ್ ಬಿಗಿಲಿ ನಾವಿದ್ರೆ ಪಟ್ ಅಂತ ಹಂಗೆ ವಾಪಸ್ ಬರ್ತಾರೆ. ನಮ್ ಸೀನಾನು ಹಂಗೆ. ಆದ್ರೆ ನಾನು ಅವನ್ನ ಪಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಾಗಿದೆ ಶಿಷ್ಯ. ಆ ಸೀನನ್ ಜೊತೆ ಓಡಾಡ್ತಾಳಲ್ಲ ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸಕ್ ಪ್ರಯತ್ನ ಪಡ್ತಾನೇ ಇದ್ದೀನಿ. ಒಂದ್ಸಲ ಪರ್ಕೆಲ್ ಪಟ 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 ಅಂತ ಹೊಡ್ದಾಗಿದೆ. ಇನ್ನೊಂದ್ಸಲ ಲಾಯರ್ ಆಫೀಸಿಗೆ ಹೋಗಿ ಡೈವರ್ಸ್ ಕೊಡದೆ ಕೈಯಲ್ಲಿ ಇದ್ದಿದ್ದ ಹಾರ ಕಿತ್ಕೊಂಡ್ ಮದ್ವೆ ಆಗಿ ರಂಪಾಟ ಮಾಡ್ಕೊಂಡ್ ಬಂದೂ ಆಗಿದೆ. ಮಾಕಳವನೇ ಹೇಳಿಲ್ವಾ, ಪ್ರೀತಿಯಿಂದ ಪಡ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಕಿತ್ಕೋ ಅಂತ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ ಶಿಷ್ಯ, ನಾನು ಸೀನನ್ ಪ್ರೀತಿನ ಗೆದ್ದೇ ಗೆಲ್ತೀನಿ. ವಾಪಸ್ ಅದೇ ಪ್ರೀತಿನ ಪಡ್ಕೋತೀನಿ. ಗುರುವೆ, ನಾನು ಇವಾಗ ಉಸಿರು ಬಿಟ್ಟೆ ನೋಡು. ಎಲ್ರೂ ನಗ್ಸ್ಕೊಂಡಿದ್ಲು. ಇವಳೆ ಅಳಂಗಾಗೋಯ್ತಲ್ಲ ಅಂತ ಭಾರಿ ತಲೆ ಕೆಡ್ಸ್ಕೊಂಡಿದ್ದೆ. ಆದ್ರೆ ಇವಾಗ ನನಗೆ ಸಮಾಧಾನ ಆಯ್ತು. ನಾವು ಗೊತ್ತಲ್ಲ, ಬಿದ್ರೆ ಮೀಸೆನೂ ಮಣ್ಣಾಗಲ್ಲಮ್ಮ. ಯಾಕೆ ಹೇಳು, ನಂಗೆ ಮೀಸೆನೇ ಇಲ್ವಲ್ಲ. ಅದಕ್ಕೆ ಹೇಳೋದು ಶಿಷ್ಯ, ಹೆಣ್ಣಿಗೆ ಸೋಲೇ ಇಲ್ಲ ಅಂತ. ಅಲ್ಲ, ನಾವು ಮನ್ಸ್ ಮಾಡಿದ್ರೆ ಆಕಾಶದಲ್ಲಿರೋ ನಕ್ಷತ್ರನು ಕಿತ್ತು ಪರ್ಸಲ್ ಇಟ್ಕೋಬಹುದು. ಆದ್ರೆ ಏನ್ ಮಾಡೋದು? ನಮ್ ಹಣೆ ಬರಕ್ಕೆ ಪಕ್ಕದಲ್ಲಿರೋ ಬೆಡ್ ಲ್ಯಾಂಪೇ ಇಷ್ಟ ಆಗೋದು. ಸೀನಾ ನನ್ ಗಂಡ. ಅವನದ್ ಎಷ್ಟು ಹುಡುಗಿರ್ ಹಿಂದೆ ಸುತ್ತಿದ್ರು ನಾನು ಅವನ ಬಿಡೋ ಮಾತೇ ಇಲ್ಲ. ಪಡ್ಕೋತೀನಿ. ಅದು ಅಲ್ದೆ ಶಿಷ್ಯ, ನಮ್ಮ ಮನೇಲಿ ನಂತರನೇ ಒಬ್ರಿದ್ದಾರೆ, ಶಾಂತಮ್ಮ ಅಂತ. ಅವರಂತೂ ಈ ವಿಷಯದಲ್ಲಿ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿರೋದಿಕ್ಕೇನೆ ನಂಗೆ ಈ ವಿಷಯನ ಸ್ವಲ್ಪ ಧೈರ್ಯವಾಗಿ ತಗೊಳಕ್ ಆಗ್ತಾ ಇರೋದು. ಇದು
ಇದು ನಮ್ ಗುಂಡಮ್ಮ ಅಂದ್ರೆ. ಹೆಂಗ್ ಗೊತ್ತಾ, ಈ ಪಿಕ್ಚರ್ ಅಲ್ಲಿ ಹೀರೋ ಬರ್ತಾರಲ್ಲ ಹಂಗೆ. ಆಗ್ಲೇಬೇಕು. ಯಾಕೆ ಹೇಳು? ಈ ರಶ್ಮಿ ಇದ್ಮೇಲೆ ಆ ಅಳುನು ಕಣ್ವರ್ಸ್ಕೊಂಡ್ ನಗ್ತಾ ಇರ್ಬೇಕಮ್ಮ. ನೋ ಆಪ್ಷನ್. ಸತ್ಯ ಗುರುವೆ. ನಂದ್ ಬಿಡು. ಮತ್ತೆ ನೀನ್ ಹೇಗಿದ್ಯಾ? ನೆಮ್ಮದಿಯಾಗಿದ್ಯಾ? ಯಾಕೆ ಹಿಂಗ್ ಕೇಳ್ತಿದ್ಯಾ? ನಾನು ಆರಾಮಾಗಿ ಇದ್ದೀನಿ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನಂಗೆ ನಿನ್ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತು, ಎಲ್ಲ ಸತ್ಯನೂ ಗೊತ್ತಾಗಿದೆ. ಶಿಷ್ಯ ನಿನ್ನೆ ಕೇಳ್ತಾ ಇರೋದು ಏನ್ ವಿಷಯ, ನಿಜ ಹೇಳು. ಗುರುವೆ, ಯಾಕೆ ಹಿಂಗ್ ಕೇಳ್ತಿದ್ಯಾ? ನಾನ್ ಏನಕ್ಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂತ ನಿನಗ್ ಗೊತ್ತು. ನನಗ್ ನಿನ್ ಜೀವನದ ಬಗ್ಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ. ಗುರುಗೆ ಹೆಂಗ್ ಗೊತ್ತಾಗೋಯ್ತು ನನ್ ಕಷ್ಟ? ಅಯ್ಯೋ ದೇವ್ರೆ, ಏನ್ ಹೇಳೋಣ ಇವಾಗ? ರಾಣಿ, ನಿನ್ನೆ ಕೇಳ್ತಾ ಇರೋದು ನಿಜ ಹೇಳು. ಗುರುವೆ, ಅಬ್ಬಾ, ಇಷ್ಟೊತ್ತು ಹಿಂಗೆಲ್ಲ ಗದ್ರು ಕೇಳಿದ್ರು ನೀನ್ ಏನು ಹೇಳಲಿಲ್ಲ ಅಂದ್ರೆ ನೀನ್ ನೆಮ್ಮದಿಯಾಗಿದ್ಯಾ, ನಿಂಗೇನು ಸಮಸ್ಯೆ ಇಲ್ಲ ಅಂತ. ಹೌದು ತಾನೆ? ನಾನು ನೀನು ಶಿವಣ್ಣನ್ ತಂಗಿರು, ಮದ್ವೆ ಆಗಿ ಬೇರೆ ಮನೆಗೆ ಬಂದಿದ್ದೀವಿ. ಎಲ್ರ ದೃಷ್ಟಿನಲ್ಲೂ ನಾವು ಆರಾಮಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಅಂತ. ಹೌದು. ಆದ್ರೆ ನನ್ನ ಜೀವನದಲ್ಲಿ ಈ ಥರದ್ದೇನೋ ನಡೀತಾ ಇದೆ ಅಂತ ನಿನಗೆ ಗೊತ್ತಾಗಕ್ಕೂ ಮುಂಚೆ ಒಂದು ಸಣ್ಣ ಅನುಮಾನ ಆದ್ರೂ ಏನಾರು ಬಂದಿತ್ತಾ? ಹಾ, ನೋಡು, ಅಲ್ಲೇ ಇರೋದ್ ವಿಷಯ. ನಿಂಗಿದೆಲ್ಲ ಗೊತ್ತಾಗೋವರೆಗೂ ಅನುಮಾನನೇ ಬಂದಿರಲಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಚೆನ್ನಾಗೇ ಇದ್ದೀನಿ ಅಂತ ನೀನು ಅಂದ್ಕೊಂಡಿದ್ದೆ. ಅದೇ ಥರ ನೀನು ಚೆನ್ನಾಗಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ವಾ? ಆದ್ರೆ ನಿಂಗೂ ಜೀವನದಲ್ಲಿ ಏನೇನೋ ಕಷ್ಟಗಳಿರ್ಬೋದು. ನಾನು ನಿನ್ನ ಕೇಳೋವರೆಗೂ ನೀ ಹೇಳ್ಕೊಳಲ್ಲ ಅಂತ ಅನ್ಕೊಂಡು ನಿನ್ ಬಾಯಿ ಬಿಡ್ಸಕ್ ಇದೆಲ್ಲ ಮಾಡ್ದೆ. ನಂಗೆ ಇಲ್ಲಿ ಯಾವ ತೊಂದ್ರೆನೂ ಇಲ್ಲ. ನನ್ನ ಗಂಡ ದ್ಯಾವ್ರಿದ್ದಂಗೆಯ. ನಾನಿಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ ಬಹು ಖುಷಿಯಾಗಿವ್ನಿ. ನಿನ್ ಜೀವನದ ಥರನೇ ಖುಷಿ ನನ್ನ ಜೀವನದಲ್ಲೂ ಬರುತ್ತೆ ಕಣೆ. ನೀನೇನು ಯೋಚನೆ ಮಾಡಬೇಡ. ಅಯ್ಯೋ, ನನ್ನ ನೆಮ್ಮದಿ ನಿನಗೆ ಬರೋದು ಬೇಡ ಗುರುವೆ. ಆದರೆ ನಿಜವಾದ ನೆಮ್ಮದಿ ಅನ್ನೋದನ್ನ ನಿನಗೆ ಸಿಗಲಿ. ನಿನಗೇನೇ ಸಮಸ್ಯೆ ಇದ್ರೂ ನಿನಗೋಸ್ಕರ ನಾನು ಇವನಿ. ಅದು ಎಷ್ಟೊತ್ತೇ ಆಗಿರಲಿ, ಒಂದು ಕಿತ ನನ್ನ ನೆನೆಸ್ಕೊ. ನಾನು ನಿನ್ನ ಕಣ್ಣು ಮುಂದೆ ಬಂದು ನಿಂತ್ಕೊತೀನಿ. ಇಷ್ಟು ಹೇಳ್ದಿಯಲ್ಲ, ಸಾಕು ಬಿಡು ಶಿಷ್ಯ. ನಾನೊಬ್ಳೆ ಇಲ್ಲಿ ಎಲ್ಲದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ಯೋಚನೆನೇ ಮಾಡಬೇಡ. ಅದು ಅಲ್ಲದೆ ನನ್ನ ಜೊತೆ ಇಲ್ಲಿ ಶಾಂತಮ್ಮ ಇದ್ದಾರಲ್ಲ, ಬೇಜಾನಾಯ್ತು. ನನ್ನ ಸಂಸಾರನ ವಾಪಸ್ ಟ್ರ್ಯಾಕಿಗೆ ಗೆಳ್ಕೊಂಡ್ ಬಂದೇ ಬರ್ತೀನಿ. ನೀನ್ ಏನು ಯೋಚನೆ ಮಾಡಬೇಡ. ಗುರುವೆ, ಆಗ್ಲಿಂದನೂ ಶಾಂತಮ್ಮ ಅಂತಿದ್ದಲ್ಲ, ಯಾಕೋ ಅವ್ರ ತವ ಹೊಸಿ ಮಾತಾಡ್ಬೇಕು ಅನಿಸ್ತೈತೆ. ನಮ್ಮ ರತ್ನಕ್ಕನೂ ಅವ್ರ ಬಗ್ಗೆ ಸ್ಯಾನ ಹೇಳ್ತಿದ್ಲು. ಹೊಸಿ ಫೋನ್ ಕಟ್ತೀಯಾ? ಅವ್ರ ತವ ಮಾತಾಡ್ತೀನಿ. ಅಯ್ಯೋ, ಈಗಷ್ಟೇ ನಮ್ಮ ಮಾವ ಅವ್ರನ್ನೆಲ್ಲೋ ಹೊರಗಡೆ ಕರ್ಕೊಂಡೋದ್ರು. ನೆಕ್ಸ್ಟ್ ಟೈಮ್ ಐ ಆಮ್ ದ ಗಿವಿಂಗ್ಸ್. ಓಕೆ ಓಕೆ ಓಕೆ. ಸರಿ ಶಿಷ್ಯ, ಗುಡ್ ಮಾರ್ನಿಂಗು. ಯಾವ ಗುಡ್ಸ್ ಡೇ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮ